ಯಾರೂ ನೋಡದ ವ್ಯಕ್ತಿ, ಯಾರ ಕಣ್ಣಿಗೂ ಕಾಣಸಿಗದ ವ್ಯಕ್ತಿ, ಯಾರ ಮಾತಿಗೂ ನಿಲುಕದ ವ್ಯಕ್ತಿ, ಯಾರ ಜೊತೆಯೂ ಮಾತನಾಡದ ವ್ಯಕ್ತಿ, ಗುರುತಿಸಿಕೊಳ್ಳಲು ಸರಿಯಾದ ಮನೆ ಇಲ್ಲದವ, 10, 20, 1000 ಹೆಸರುಗಳಿಂದ ಕರೆಸಿಕೊಳ್ಳುವ ಆತ. ಆ ದೇವರು ಯಾರು? ಏನು ರೂಪ ಅವನದು? ಚಿಕ್ಕವನೋ, ದೊಡ್ಡವನೋ, ಸೂಕ್ಷ್ಮನೋ, ವಿರಾಟನೋ? ಯಾರು ಅವನು? ಏಕೆ ಎಲ್ಲರೂ ಅವನಿಗೆ ಹೆದರುವರು? ಎಲ್ಲರೂ ಅವನನ್ನು ಬೇಡುವರು? ದೇವರು ಅತ್ಯುನ್ನತ ಶಿಖರದ ಶಿರೋಮಣಿಯಲ್ಲಿ ಕುಳಿತು ಎಲ್ಲವನ್ನು ಆಲಿಸುವಾತ. ಅಂತ 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 ಅಂತರಾಳದಲ್ಲಿ ಹುದುಗಿ ಕುಳಿತಾತ. खुद के भीतर खुदाई करने से खुदा मिलेगा. ಶಾಂತವಾದ ಪ್ರದೇಶಕ್ಕೆ ಹೋಗು, ಅಥವಾ ರಾತ್ರಿ ಕಡಿಮೆ ಊಟ ಮಾಡಿ ಜಲ್ದಿ ಮಲಗು. ಸರಿಯಾಗಿ 2:30ಕ್ಕೆ ರಾತ್ರಿ ಎದ್ದು ಕೂಗು. ಸುತ್ತಲೂ ಶಾಂತಿಯ ಕಾಣು, ಸುತ್ತಲೂ ಕತ್ತಲು ಕಾಣು. ಮನೆ ಬಿಟ್ಟು ಹೊರಬ. ನೈಸರ್ಗಿಕ ಗಾಳಿಯ ಸೇವಿಸುತ್ತಾ ಕುಳಿತುಕೊಳ್ಳು. ನೇರವಾಗಿ ಕುಳಿತುಕೊಂಡು ನಿಧಾನವಾಗಿ ಕಣ್ಣು ಮುಚ್ಚು. ನಿಧಾನವಾಗಿ ಪೂರಕ, ರೇಚಕ, ಪೂರಕ, ರೇಚಕ, ಪೂರಕ, ರೇಚಕ. ನಿಧಾನವಾಗಿ ಉಸಿರಿನ ಮೇಲೆ ಗಮನವಿಡು. ಮನಸ್ಸು ಉಸಿರಿನ ನಿಧಾನದ ಗತಿಯ ಮೇಲೆ ಇರಲಿ. ಈಗ ನಿನ್ನಷ್ಟಕ್ಕೆ ನೀನೇ ಕೇಳಿಕೊ, ನಾನು ಯಾರು? ನಾನು ಈ ಪಂಚಭೂತಗಳಿಂದಾದ ಶರೀರವೇ? ಕನ್ನಡಿಯಲ್ಲಿ ಕಾಣುವ ಈ ಶರೀರದ ಮುಖ ನಾನೇ? ಹೌದು, ಅದು ನೀನೇ. ಈ ಶರೀರವೂ ನೀನೇ. ಆದರೆ ಶರೀರಕ್ಕೆ ಮಾತ್ರ ಸೀಮಿತನಾಗಬೇಡ. ಓಕೆ. ಶರೀರದಲ್ಲಿ ಇರುವ ಕರ್ಮೇಂದ್ರಿಯಗಳು ನಾನೇ? ಹೌದು, ಶರೀರದ ಕರ್ಮೇಂದ್ರಿಯಗಳು ನೀನೆ. ಆದರೆ ಶರೀರದ ಕರ್ಮೇಂದ್ರಿಯಗಳನ್ನು ಮೀರಿ ಇನ್ನೂ ಆಳವಾಗಿ ಹೋಗು. ಕರ್ಮೇಂದ್ರಿಯಗಳ ಜೊತೆ ಇರುವ ಜ್ಞಾನೇಂದ್ರಿಯಗಳು ನಾನೇ? ಹೌದು, ಶರೀರ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯವೂ ನೀನೆ. ಆದರೆ ಇವನ್ನು ಹೊರತುಪಡಿಸಿ ಇನ್ನೂ ಆಳಕ್ಕೆ ಹೋಗು. ಹಾಗಾದರೆ ಆ ಜ್ಞಾನೇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡ ಮನಸ್ಸು ನಾನೇ? ಹೌದು, ಶರೀರ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯಗಳ ಜೊತೆಗೆ ಆ ಮನಸ್ಸು ನೀನೆ. ಆದರೆ ಮನಸ್ಸನ್ನು ಮುಂದುವರೆಸಿ ಇನ್ನೂ ಆಳಕ್ಕೆ ಹೋಗು. ಮನಸ್ಸಿಗೆ ದಾರಿದೀಪವಾಗಿರುವ ಬುದ್ಧಿಯೂ ನಾನೇನು? ಹೌದು, ಮನಸ್ಸು, ಬುದ್ಧಿ ಎರಡೂ ನೀನೆ. ಆದರೆ ಮನಸ್ಸು, ಬುದ್ಧಿ ಮೀರಿ ಇನ್ನೂ ಆಳಕ್ಕೆ ಹೋಗು. ನಾನು ಸುಪ್ತ ಮನಸ್ಸೋ, ಮೃದುಲ ಮನಸ್ಸೋ? ನಾನು ಪರಮಶ್ರೇಷ್ಠ ಬುದ್ಧಿಯೋ? ಇಲ್ಲಿ ನಾನು ಮನಸ್ಸೋ, ಬುದ್ಧಿಯೋ? ಇಂದ್ರಿಯ, ಮನಸ್ಸು, ಬುದ್ಧಿಗಳ ಹೊರತುಪಡಿಸಿ ಇನ್ನೂ ಆಳವಾಗಿ ಹೋದಾಗ ನಾನು ರಾತ್ರಿ ಬರುವ ಸ್ವಪ್ನಾವಸ್ಥೆಯೋ, ಅಥವಾ ಕನಸನ್ನು ದೂರದಿಂದ ನೋಡುತ್ತಿರುವ ಸುಷುಪ್ತಿಯೋ? ಹೌದು, ನೀನು ಮನಸ್ಸೂ ಹೌದು, ನೀನು ಬುದ್ಧಿಯೂ ಹೌದು, ನೀನು ಸುಪ್ತ ಮನಸ್ಸೂ ಹೌದು, ನೀನು ಸುಷುಪ್ತಿಯೂ ಹೌದು. ಆದರೆ ಇವೆಲ್ಲವನ್ನೂ ಹೊರತುಪಡಿಸಿ ಇನ್ನೂ ಆಳಕ್ಕೆ ಹೋಗು. ನಾನು ಒಂದು ಚೈತನ್ಯ ಶಕ್ತಿ. ಈ ಶರೀರ ಮತ್ತು ಮನಸ್ಸಿನ ಸಂಚಾಲಕ. ನಾನು ಆತ್ಮ. ಹೌದು, ನೀನು ಆತ್ಮನೂ ಹೌದು. ಆದರೆ ಅದರ ಜೊತೆಗೆ ಇದ್ದುಕೊಂಡು ನಿನ್ನನ್ನು ನೀನು ಮತ್ತಷ್ಟು ಅರಿಯಬೇಕು. ಯಾರು ನೀನು? ಈ ಮೇಲಿನ ಪ್ರಶ್ನೆಗಳೊಂದಿಗೆ ಅನೇಕ ದಿನ, ವಾರ, ವರ್ಷಗಳವರೆಗೆ ಧ್ಯಾನ ಮಾಡಿ ನಂತರ ನಾನು ಯಾರೂ ಅಲ್ಲ, ನಾನು ಎಲ್ಲವೂ. ಗಾಳಿ, ಬೆಳಕು, ಮಳೆ, ಆಕಾಶ, ಭೂಮಿ, ಈ ರೀತಿ ಪಂಚಭೂತಗಳು ನಾನೇ.
ಹೇಗೆ? ಜಗತ್ತಿನಲ್ಲಿರುವ ಎಲ್ಲ ಗಾಳಿಯೂ ನಾನೇ, ನನ್ನ ಶರೀರದಲ್ಲಿರುವ ಎಲ್ಲ ಗಾಳಿಯೂ ನಾನೇ. ನಾನು ವಿರಾಟನೂ ಹೌದು, ನಾನು ಸೂಕ್ಷ್ಮನೂ ಹೌದು. ಜಗದಲ್ಲಿರುವ ಭೂಮಿಯ ಮೇಲೆ ಇರುವ 70% ನೀರು ನಾನೇ. ಈ ಶರೀರದಲ್ಲಿ ರಕ್ತ ಮಾಂಸ ನೀರು ಅಂತ ಇರುವ 70% ನೀರು ನಾನೇ. ನಾನು ವಿರಾಟನೂ ಹೌದು, ನಾನು ಸೂಕ್ಷ್ಮನೂ ಹೌದು. ಸೂರ್ಯನಲ್ಲಿರುವ ಬೆಂಕಿಯೂ ನಾನೇ. ನನ್ನ ಶರೀರದಲ್ಲಿರುವ ಉಷ್ಣವೂ ನಾನೇ. ನಾನು ವಿರಾಟನೂ ಹೌದು, ಸೂಕ್ಷ್ಮನೂ ಹೌದು. ಹುಡುಕುವೂ ನಾನೇ, ಹುಡುಕುವವನೂ ನಾನೇ. ನಾನೇ ಮಾರ್ಗ, ನಾನೇ ಗುರಿ, ನಾನೇ ಆದಿ, ನಾನೇ ಅಂತ್ಯ. ಹೆದರಬೇಡ ರಾಜು, ನಿನ್ನನ್ನು ಈ ಕ್ಷಣ ಹೈಜಾಕ್ ಮಾಡಿ ನಿನ್ನ ಪೆನ್ನನ್ನು, ನಿನ್ನ ಕೈಯನ್ನು ವಶಕ್ಕೆ ತೆಗೆದುಕೊಂಡು ಬರೆಯುತ್ತಿರುವವನೂ ನಾನೇ. ಹೆದರಬೇಡ. ನಾನೇ ವೇದ, ನಾನೇ ಶಾಸ್ತ್ರ, ನಾನೇ ಪತ್ರ, ನಾನೇ ಪುಷ್ಪ. ಜಗತ್ತಿನ ಮನಸ್ಸು ನಾನು, ಜಗತ್ತಿನ ಕನಸ್ಸು ನಾನು. ಅಹಂಕಾರದ ಪ್ರತೀಕ ರಾವಣನೂ ನಾನು, ಸ್ವಮಾನಿ ಸಂತ ರಾಮನೂ ನಾನು. ಸೀತೆಯಾಗಿ ಕಳೆದುಕೊಂಡವನು ನಾನು, ರಾಮನಾಗಿ ಹುಡುಕಿದವನು ನಾನು. ಹನುಮನಾಗಿ ಬಂದವನು ನಾನು, ಕಂಸನೂ ನಾನು, ಕೃಷ್ಣನೂ ನಾನು, ಕುಬೇರನೂ ನಾನು, ಕುರುಬನೂ ನಾನು, ಕಬೀರನೂ ನಾನು. ವಾಲ್ಮೀಕಿಯೂ ನಾನೇ, ರಾಮಾಯಣವೂ ನಾನೇ, ರಾಮಾಯಣ ಓದುವವನೂ ನಾನೇ, ಸಾರುವ ತುಳಸಿದಾಸನೂ ನಾನೇ. ಅಂದು ನಾನು ಕ್ರಿಸ್ತನಾಗಿ ಕುರಿಗಳನ್ನು ಕಾಯ್ದೆ, ಇಂದು ನಾನು ಕೃಷ್ಣನಾಗಿ ದನಗಳನ್ನು ಕಾಯ್ದೆ. ಮಾಷಾ ಅಲ್ಲಾಹ್ ನಾನು, ಮಹೇಶನೂ ನಾನೇ, ಇನ್ಶಾ ಅಲ್ಲಾಹ್ನೂ ನಾನೇ, ಈಶ್ವರನೂ ನಾನೇ. ಮೊಹಮ್ಮದನೂ ನಾನೇ, ಮಹಾದೇವನೂ ನಾನೇ, ರಾಮನೂ ನಾನೇ, ರಹೀಮನೂ ನಾನೇ, ಕೃಷ್ಣನೂ ನಾನೇ, ಕ್ರಿಸ್ತನೂ ನಾನೇ. ಎಲ್ಲವೂ ನಾನು, ಎಲ್ಲರೂ ನಾನು, ಎಲ್ಲವೂ ನಾನು, ಎಲ್ಲರೂ ನಾನು, ಎಲ್ಲವೂ ನಾನೇ, ಎಲ್ಲರೂ ನಾನು. ರಾಜು, ನೀನೂ ನಾನೇ, ನಾನೂ ನೀನೇ. ನಾನು ನಿನ್ನಂತಾಗಲು ಒಂದು ಕ್ಷಣ ಸಾಕು, ಆದರೆ ನೀನು ನನ್ನಂತಾಗಲು ಅನೇಕ ವರ್ಷಗಳು ಹಿಡಿಯಬಹುದು. ಆಗು, ಆಗು, ಅನಂತನಾಗು. ಇಗೋ, ಈ ಪೆನ್ನನ್ನು, ಈ ಕೈಯನ್ನು ಬಿಟ್ಟಿರುವೆ, ಮುಂದೆ ನೀನೇ ಬರೆ. ಓಕೆ, ಹಾಗಾದರೆ ನಾನು ಕುಡಿಯುವ ನೀರೇ ನಿನಗೆ ತೀರ್ಥ, ನಾನು ಉಸಿರಾಡುವ ಗಾಳಿಯೇ ನಿನಗೆ ಧೂಪ, ನಾನು ತಿನ್ನುವ ಆಹಾರವೇ ನಿನಗೆ ನೈವೇದ್ಯ, ನಾನು ನೋಡುವ ನೋಟವೇ ದರ್ಶನ, ನಾನು ಬರೆಯುವ ಅಕ್ಷರವೇ ಮಂತ್ರ, ನಾನು ಮಾಡುವ ಪಾಠವೇ ಪೂಜೆ, ನಾನು ಇರುವ ಮನೆಯೇ ದೇವಾಲಯ, ನಾನು ನೋಡುವ ಜನರೇ ಭಕ್ತರು. ಕುಂತರೆ ಶಿವ ನಾನು, ನಿಂತರೆ ರಾಮ ನಾನು, ನುಡಿದರೆ ಕೃಷ್ಣ ನಾನು, ಓಡಿದರೆ ಹನುಮ ನಾನು, ಮಲಗಿದರೆ ವಿಷ್ಣು ನಾನು, ಸೊಕ್ಕಿದರೆ ರಾವಣನೂ ನಾನೇ. ಶಂಕರಾಚಾರಿಗೆ ಅರಿವಾದ ನೈವವೂ ನಾನೇ, ರಾಜಶೇಖರನಿಗೆ ತಿಳಿದ ಅಸ್ತುವೂ ನಾನೇ, ನ್ಯೂಟನ್ನೂ ನಾನೇ, ಐನ್ಸ್ಟೀನೂ ನಾನೇ, ಗಿಬ್ಬನೂ ನಾನೇ, ಹೈಸನ್ಬರ್ಗನೂ ನಾನೇ, ಹಿಟ್ಲರನೂ ನಾನೇ, ಗಾಂಧಿಯೂ ನಾನೇ. ರಾಜು, ಸಾಕು ಮಾಡು, ನಿಲ್ಲಿಸು ನಿನ್ನ ಬರವಣಿಗೆ. ಎಲ್ಲವೂ ನೀನೇ ಇರಬಹುದು, ಎಲ್ಲರೂ ನೀನೇ ಇರಬಹುದು, ಆದರೆ ದೇವರೂ ನಾನೇ ಎಂದು ಹೇಳಲು ನಿನ್ನಿಂದಾಗದು. ಇನ್ನೂ ತಪಸ್ಸು ಮಾಡು, ಇನ್ನೂ ಇಳಿ, ಇನ್ನೂ ಆಳಕ್ಕೆ ಇಳಿ, ಇನ್ನೂ ಪಳಗು. ಈಗ ಮಲಗು. ಗುಡ್ ನೈಟ್.